ಎಸ್ ಆತ್ಮೀಯರೇ, ಗ್ರಾಮ ಚಾವಡಿ ಫ್ರೆಂಡ್ಸ್ ಹರೇಕಳ ಪ್ರಸ್ತುತಪಡಿಸುತ್ತಿರುವಂತಹ 3 ದಿನಗಳ ಈ ಸೌಹಾರ್ದ ಟ್ರೋಫಿಯ ದ್ವಿತೀಯ ದಿನದ ಹೊನಲು ಬೆಳಕಿನ ಪಂದ್ಯಾಟಕ್ಕೆ ಬರುತ್ತಾ ಇದ್ದಾವೆ. ಬಿ ಪೂಲ್ ವಿಭಾಗದಲ್ಲಿ ಸ್ಥಳೀಯ ಮಟ್ಟದ ತಂಡಗಳ ಪಂದ್ಯಾಟವನ್ನು ಕೊನೆಗೊಳಿಸಿ ಪ್ರತಿಷ್ಠಿತ ಮಂಗಳೂರು ವಿಭಾಗದ ಆರಂಭಿಕ ಪಂದ್ಯಾಟಕ್ಕೆ ಬರ್ತಾ ಇದ್ದಾವೆ. ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಸಹಕರಿಸಿದ ಸರ್ವರನ್ನ ಕೂಡ ಈ ಸಂದರ್ಭದಲ್ಲಿ ವೀಕ್ಷಣೆಯಲ್ಲಿರುವಂತಹ ಆನ್ಲೈನ್ ವೀಕ್ಷಕರನ್ನ ಪ್ರತಿ ಒಬ್ಬರನ್ನ ಕೂಡ ಆತ್ಮೀಯವಾಗಿ ಸಂಘಟಕರ ಪರವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಇದು ಪ್ರಥಮ ಪಂದ್ಯ. ಪ್ರತಿಷ್ಠಿತ ಮಂಗಳೂರು ವಿಭಾಗದ ಪೂಲ್ನಲ್ಲಿ ಪ್ರಥಮ ಪಂದ್ಯ 11 ಸ್ಟಾರ್ ಎಳಿಯಾರ್ ಪದವು ವಿರುದ್ಧವಾಗಿ ಬ್ಲೂ ಬಾಯ್ಸ್ ಉಲಾಯಿಬೆಟ್ಟು. ನಾಣ್ಯಚಿಮಿಗೆಯನ್ನು ಗೆದ್ದುಕೊಂಡವರು ನೇರವಾಗಿ ಕ್ಷೇತ್ರಪಾಲನೆಯನ್ನು ಆಯ್ದುಕೊಂಡ್ರೆ ಆರಂಭಿಕ ಆಟಗಾರ ರೂಪದಲ್ಲಿ ಇರುವ ದಾಂಡಿಗರ ಆಗಮನವಾಗಿದೆ. ಎಸ್ ಶೈಖ್ ಮಲಲಿ, ಅದೇ ರೀತಿ ಫಾರೂಕ್ ಉಲ್ಲಾಲ್ ಬೈಲ್ ತೀರ್ಪುಗಾರಿಕಾ ಪೀಠದಲ್ಲಿ ಆರಂಭಿಕ ಚೆಂಡಿನ ನಿರೀಕ್ಷೆಯಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಪ್ರಥಮ ಚೆಂಡು ಸೊಗಸಂತ ದಾಳಿ. ಆರಂಭಿಕ ಚೆಂಡು ಒಂಟಿ ಸುಲಭವಾಗ್ತಾ ಇದೆ. ಆರಂಭಿಕ ಚೆಂಡಿಗೆ ಖಾತೆ ಆರಂಭವಾಗ್ತಾ ಇದೆ. ಸೊಗಸಾದಂತಹ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ ದಾಂಡುಗಾರ. ತೌಸೀರ್ ಮುಖೇನ ಖಾತೆ ಆರಂಭ, ನೌಶೀರ್ ಮುಖೇನ ಖಾತೆ ಆರಂಭವಾಗ್ತಾ ಇದೆ. ಮಗದೊಮ್ಮೆ ದ್ವಿತೀಯ ಬಾರಿ ಸ್ವೀಪ್ ಮಾಡುವಂತಹ ಪ್ರಯತ್ನ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲನೆ ಒಂದು ಸುಲಭವಾಗ್ತಾ ಇದೆ. 2 ಚೆಂಡು ಮುಕ್ತಾಯದ ವೇಳೆ ಖಾತೆಯಲ್ಲಿ 2 ಒಟ್ಟುಗಳು ಜಮೆಯಾಗಿದೆ. ಇದು ಪ್ರಥಮ ಪಂದ್ಯ ಮಂಗಳೂರು ಪೂಲ್ ವಿಭಾಗದಲ್ಲಿ. ಬ್ಲೂ ಬಾಯ್ಸ್ ಉಲಾಯಿಬೆಟ್ಟು ವಿರುದ್ಧವಾಗಿ 11 ಸ್ಟಾರ್ ಎಳಿಯಾರ್ ಪದವು. ಮಗದೊಮ್ಮೆ ಸೊಗಸಾದಂತಹ ದಾಳಿ, ಆಫ್ ಸ್ಟಿಕ್ಕಿನಿಂದ ಹೊರಬಿದ್ದಿತ್ತು ದಾಳಿ. ಸೊಗಸಾದಂತಹ ದಾಳಿ. ಗೀತೇಶ್ ದಾಳಿಯ ಪ್ರಸ್ತುತಪಡಿಸುವಿಕೆ ಆರಂಭಿಕ ಓವರನ್ನ. ವಿಭಾಗದಲ್ಲಿ ಗಾಳಿಯಲ್ಲಿದೆ ಚೆಂಡು. ಆರಂಭಿಕ ಸಫಲತೆಯನ್ನು ಗಳಿಸಿಕೊಳ್ತಾ ಇದ್ದಾನೆ ದಾಳಿಗಾರ. ಸೊಗಸಾದ ದಾಳಿಯಾಗಿತ್ತು. ಇನ್ಸೈಡ್ ಔಟ್ ಆಗಿ 30 ಗಜದ ಹೊರಭಾಗಕ್ಕೆ ವಹಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಕ್ಷೇತ್ರಪಾಲಕನ ಭದ್ರ ಬೊಗಸೆಯಲ್ಲಿ ಚೆಂಡು ಆರಂಭಿಕ ಸಫಲತೆಯನ್ನು ಗಳಿಸಿಕೊಳ್ತಾ ಇದ್ದಾನೆ ಪ್ರಮುಖ ಆಟಗಾರ. ನೌಶೀರ್ ನನ್ನ ಕಳೆದುಕೊಳ್ತಾ ಇದೆ ಇಲ್ಲಿ ಬ್ಲೂ ಬಾಯ್ಸ್ ಉಲಾಯಿಬೆಟ್ಟು ತಂಡ. ಆರಂಭಿಕ ಓವರ್ 4 ಚೆಂಡು. ಗೀತೇಶ್ ರವರ ಶ್ರೇಷ್ಠ ಮಟ್ಟದ ದಾಳಿ ಆರಂಭವಾಗಿತ್ತು. ಚೆಂಡು 3ನೆಯ ಚೆಂಡು ಚುಕ್ಕಿಯಾಗಿತ್ತು. 4ನೆಯ ಬಾರಿ ಪ್ರಯತ್ನವನ್ನ ಮಾಡಿದರೆ ಇಲ್ಲಿ ಉದ್ದರಿಯನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಿ 2 ಒಟ್ಟುಗಳು ಜಮೆಯಾಗಿದೆ. 2-1 ಎಂಬ ಸ್ಥಿತಿಯಲ್ಲಿದೆ. 3ನೆಯ ಕ್ರಮಾಂಕದಲ್ಲಿ ಆಗಮನವಾಗ್ತಾ ಇದೆ ಬ್ಲೂ ಬಾಯ್ಸ್ ಪರವಾಗಿ. ರಫೀಕ್ ರವರ ಆಗಮನ ತಂಡದ ಪ್ರಮುಖ ಆಟಗಾರನ್ನ ಕಳಿಸಿಕೊಡಲಾಗ್ತಾ ಇದೆ. ನೋಡಿ, ಎಡಗೈ ಆಟಗಾರನ ಆಗಮನವಾಗ್ತಾ ಇದೆ. ಎಡಗೈ ಆಟಗಾರ ಗೀತೇಶ್ ರವರ ದಾಳಿ ಮುಂದುವರಿಯುತ್ತಾ ಇದೆ. ಬಹುತೇಕ ಈ ಮೈದಾನದಲ್ಲಿ ಬಹಳಷ್ಟು ಎಡಗೈ ಆಟಗಾರರ ಗರ್ಜನೆ ಮುಂದುವರೆದಿತ್ತು. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡಗೈ ಆಟಗಾರರಿಗೆ ಬಹಳಷ್ಟು ಅನುಕೂಲವಾಗುವಂತಹ ಮೈದಾನ ಕಾಣ ಸಿಕ್ಕಿದ್ರೆ ರಫೀಕ್ ತಮ್ಮ ತಂಡಕ್ಕಾಗಿ ದಂಡನ್ನ ಬೀಸುವರೆ ಕಾದು ನೋಡಬೇಕಾಗಿದೆ. ಗೀತೇಶ್ ರವರ ದಾಳಿ ಮುಂದುವರಿಯುತ್ತಾ ಇದೆ. ಸೊಗಸಾದಂತಹ ದಾಳಿ, ಉಲ್ಟಾ ದಾಂಡಿಗೆ ಪ್ರಯೋಗ. ನೇರವಾಗಿ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರಪಾಲನೆ ಒಂದು ಸುಲಭವಾಗ್ತಾ ಇದೆ. ಮಿಂಚಿನ ಗತಿಯ ಓಡಾಟ ಮಗದೊಮ್ಮೆ. ಆರಂಭಿಕ ಓವರ್ ಅಂತೂ ಪವರ್ ಪ್ಲೇ ವಿಭಾಗದ ಓವರ್ ಸೀಮಾರೇಖೆಯ ಬಲಿ ಇರುವ ಕ್ಷೇತ್ರಪಾಲಕರನ್ನ ಮಾತ್ರ ಕಾಣ್ತಾ ಇದ್ದಾವೆ. ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಮನ್ಸೂರ್, ಅದೇ ರೀತಿ ಲಾಂಗ್ ಆಫ್ ವಿಭಾಗದಲ್ಲಿ ಅಲ್ತಾಫ್ ಅಲ್ಪಾಡಿ ಭಾಗದಲ್ಲಿ ಮಗದೊಮ್ಮೆ ಸ್ವೀಪ್ ಮಾಡುವ ಪ್ರಯತ್ನ. ಕ್ಷೇತ್ರಪಾಲನೆಯಲ್ಲಿ ಕೊಂಚ ಗೆಲಿಬಲಿ. 1 ಒಟ್ಟ ಸುಲಭವಾಗ್ತಾ ಇದೆ. ಗುಟ್ಟ ಪಾಲನೆಯಲ್ಲಿ ಕೊಂಚ ಗೆಲಿಬಲಿ ಇತ್ತು. 1 ಒಟ್ಟವನ್ನು ಬಿಟ್ಟು ಕೊಟ್ಟರು ಸಂತೋಷ. ಈ ಭಾಗದಲ್ಲಿ ಆರಂಭಿಕ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ 4 ಒಟ್ಟಗಳು ಕೂಡ ಜಮೆಯಾಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯ. ಗೀತೇಶ್ ನೀಡಲಾದ ಜವಾಬ್ದಾರಿಯನ್ನು ಬಹಳಷ್ಟು ಸೊಗಸಾಗಿ ನಿರ್ವಹಿಸ್ತಾ ಇದ್ದಾರೆ. ಪವರ್ ಪ್ಲೇ ವಿಭಾಗದಲ್ಲೂ ಕೂಡ ಯಾವುದೇ ಬೌಂಡ್ರಿಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಇತರ ಎಸೆತಗಳು ಖಂಡಿತ ಇಲ್ಲ. ಆರಂಭಿಕ ಸಫಲತೆ ಕೂಡ ನೌಶೀರ್ ರವರ ಉತ್ತರಿಯನ್ನು ಕೂಡ ಪಡ್ಕೊಂಡ್ರು. ಇಲ್ಲಿ ಯಶಸ್ವಿಯಾದಂತಹ ದಾಳಿ.
ಎಸ್ ಆರಂಭಿಕ ಓವರ್ ಮುಕ್ತಾಯ. 6 ಚೆಂಡನ್ನ ಎಸೆದ್ರು ಗೀತೇಶ್, 4 ಬಿಟ್ಟು ಕೊಟ್ಟರೆ ನೌಶೀರ್ ಅವರ ಉದ್ದರಿಯನ್ನ ಪಡ್ಕೊಂಡು ಸುಭದ್ರ ಸ್ಥಿತಿಗೆ ತಲುಪಿಸ್ತಾ ಇದ್ದಾರೆ ತಂಡವನ್ನ. ಆದರೆ ಬ್ಲೂ ಬಾಯ್ಸ್ ಸುಲಾಯಿ ಬಿಟ್ಟು ಪರವಾಗಿ 3ನೇ ಕ್ರಮಾಂಕದಲ್ಲಿ ಬಂದಂತಹ ಆಟಗಾರ ರಫೀಕ್ ಜೊತೆ ಆರಂಭಿಕ ಆಟಗಾರ ಶಾಕೀರ್. ಸ್ಟ್ರೈಕ್ ತುದಿಯಲ್ಲಿ ಶಾಕೀರ್ ಮಗದೊಮ್ಮೆ ಸ್ವೀಪ್ ಮಾಡುವಂತಹ ಪ್ರಯತ್ನ. ದ್ವಿತೀಯ ಓವರ್ ಸಗೀರ್ ದಾಳಿಯಲ್ಲಿ ಮಗದೊಮ್ಮೆ ಸುಲಭವಾಗಿ ಸ್ವೀಪ್ ಮಾಡಿದ್ರು. 1 ಓಟ ಮಾತ್ರ ಜಮೆಯಾಗ್ತಾ ಇದೆ. ಒಂಟಿಯ ಬಳಿಯನ್ನ ಗಳಿಸಿಕೊಳ್ಳುವಂತಹ ಪ್ರಯತ್ನಗಳು ಮುಂದುವರಿಯುತ್ತಾ ಇದೆ. ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ ದಾಳಿಗಾರ. ಯಾಕಂದ್ರೆ ಬಹಳಷ್ಟು ಸೊಗಸಾದಂತಹ ಬಹಳಷ್ಟು ಲೈನ್ ಅನ್ನು ಬಳಸಿಕೊಂಡಂತಹ ದಾಳಿಯನ್ನ ಕಾಣ್ತಾ ಇದ್ದಾವೆ. ದ್ವಿತೀಯ ಓವರ್ನಲ್ಲೂ ಕೂಡ ಮಗದೊಮ್ಮೆ ದ್ವಿತೀಯ ಬಾರಿಯ ಪ್ರಯತ್ನ. ರೈಟ್ ಆರ್ಮ್ ಒಬ್ಬದ ವಿಕೆಟ್ ರೂಪದಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ತೀರ್ಪುಗಾರ ಫಾರೂಕ್ ಅವರನ್ನ ದಾಟಿ ಮಗದೊಮ್ಮೆ ಸ್ವೀಪ್ ಮಾಡುವ ಪ್ರಯತ್ನ. ಖಾಲಿ ಜಾಗವಿದೆ. ಕ್ಷೇತ್ರಪಾಲಕ ಸುತ್ತುವರಿದ್ರು ಅಲ್ತಾಫ್. ಈ ಭಾಗದಲ್ಲಿ ಅವಳಿ ಓಟಗಳು ಜಮೆಯಾಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ವಿಭಾಗಕ್ಕೆ ದಂಡಿಸಿದ್ರು, ಸ್ವೀಪ್ ಮುಖೇನ ದಂಡಿಸಿದ್ರು. 2 ಒಟ್ಟುಗಳು ಸುಲಭವಾಗಿ ಜಮೆಗೊಳ್ತಾ ಇದೆ. ಒಟ್ಟು ಗಳಿಕೆ ಆರಂಭಿಕ ಇನ್ನಿಂಗ್ಸಿನ ದ್ವಿತೀಯ ಓವರಿನ ದ್ವಿತೀಯ ಚೆಂಡಿಗೆ 2 ಒಟ್ಟದೊಂದಿಗೆ ಒಟ್ಟು ಗಳಿಕೆ ಆಗ್ತಾ ಇದೆ. 7 ಒಟ್ಟುಗಳು 8 ಎಸ್ತುಗಳ ಮುಕ್ತಾಯಕ್ಕೆ. ತೃತೀಯ ಬಾರಿಯ ಪ್ರಯತ್ನದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಮಗದೊಮ್ಮೆ ಎಡಗೈ ದಾಂಡುಗಾರ ಬಲಾಢ್ಯ ಆಟಗಾರ ರಫೀಕ್ ಸ್ಟ್ರೈಕ್ ತುದಿಯಲ್ಲಿದ್ದಾರೆ. ಉಲ್ಟಾ ದಾಂಡು ರಿವರ್ಸ್ಗೆ ನೋಟ. ಪಾಯಿಂಟ್ ವಿಭಾಗದಲ್ಲಿ 1 ಓಟ ಕೂಡ ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಬಹಳಷ್ಟು ಪಂದ್ಯಾಟಗಳನ್ನು ವೀಕ್ಷಿಸಿದ್ರೆ 50, 45, 50 ಓಟವನ್ನು ಗಳಿಸಿದಂತಹ ತಂಡಗಳು ಎದುರಾಳಿ ತಂಡವನ್ನು ತಡೆ ಹಿಡಿಯುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. 45 2 ಬಾರಿ ಈ ಮೈದಾನದಲ್ಲಿ ಬೆನ್ನಟ್ಟಿ ಗೆದ್ದುಕೊಂಡಂತಹ ಚರಿತ್ರೆಗಳು ಇದೆ. ಆದರೆ ಈ ಪಂದ್ಯದಲ್ಲಿ ಹೊನ್ನಲು ಬೆಳಕಿನಲ್ಲಿ ಮುಂದುವರಿತಾ ಇದ್ದಾವೆ. ರನ್ಔಟ್ಗೆ ಅವಕಾಶಗಳು, ಆದರೆ ವಿಕೆಟ್ಗಳ ಮಧ್ಯೆ ಬಹಳಷ್ಟು ವೇಗದ ಚಿರತೆಯ ಓಡಾಟ ಕಾಣ ಸಿಕ್ಕಿದೆ. 1 ಓಟ ಕೂಡ ಜಮೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಕ್ತಾಯದ ವೇಳೆ ದ್ವಿತೀಯ ಓವರ್ನಲ್ಲಿ ಒಟ್ಟು ಗಳಿಕೆ 9 ಒಟ್ಟುಗಳು 1 ಉದ್ದರಿಯ ನಷ್ಟದಲ್ಲಿ. ಮಗದೊಮ್ಮೆ ಸಗೀರ್ ದಾಳಿ ಮುಂದುವರಿಸಲಿದ್ದಾರೆ ಎಡಗೈ ಆಟಗಾರ ರಫೀಕ್ ರವರ ಕಡೆಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಶೈಲಿಯಲ್ಲಿ. ಇದು ಪಂಚಮಿಯ ಬಾರಿಯ ಪ್ರಯತ್ನ. ಬಹಳ ದೂರದ ರನ್ ಅಪ್. ಮಗದೊಮ್ಮೆ ತೀರ್ಪುಗಾರ ಫಾರೂಕ್ ರವರನ್ನು ದಾಟಿ ರಫೀಕ್ ರವರ ಕಡೆಗೆ ಸಗೀರ್. ಫುಲ್ ಟಾಸ್ ಆಗಿತ್ತು. ಎಲ್ಲೋ ಒಂದು ಕಡೆ ಸ್ವೀಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಆಫ್ ಸ್ಟಿಕ್ನಿಂದ ಬಹಳ ದೂರವಿತ್ತು ಚೆಂಡು. ಬಹಳ ಸೊಗಸಾದಂತಹ ಕರಾರುವಾಕಾದಂತಹ ಲೈನ್ ಅನ್ನು ಬಳಸಿಕೊಂಡು ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಯಶಸ್ವಿಯಾದಂತಹ ದಾಳಿಯ ಸಂಘಟನೆ. 11 ಚೆಂಡಿನ ಮುಂದೆ ಬಿಟ್ಟುಕೊಟ್ಟದ್ದು 9 ಓಟಗಳು ಅಂತಿಮ ಬಾರಿಯ ಪ್ರಯತ್ನದಲ್ಲಿ ಸಗೀರ್. ಈ ಭಾಗದಲ್ಲಿ ಸ್ವೀಪ್ ಮಾಡುವ ಪ್ರಯತ್ನ. 1 ಓಟ ಸುಲಭ ಬಳಿಯ ಪ್ರಯತ್ನ, ಆದರೆ ಬಹಳಷ್ಟು ಅದ್ಭುತವಾದಂತಹ ಫುಟ್ ವರ್ಕ್ ಕಾಣ ಸಿಗ್ತಾ ಇದೆ ಕ್ಷೇತ್ರ ಪಾಲನೆಯಲ್ಲಿ. 2 ಓಟಗಳು ಸುಲಭವಾದರೂ ಕೂಡ ತಂಡಕ್ಕೆ 2 ಓಟವನ್ನು ಉಳಿಸುವ ಪ್ರಯತ್ನ ಅದ್ಭುತವಾಗಿದೆ. ಎಲ್ಲ ಒಂದು ಕಡೆ ವೈಡ್ ಆಗಿತ್ತು ಫೈನ್ ಲೆಗ್, ಆದರೂ ಕೂಡ ಬಹಳಷ್ಟು ದೂರದಿಂದ ಓಡಿ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನಿಂದ ಓಡಿ ತಡೆ ಹಿಡಿತಾ ಇದ್ದಾರೆ. 2 ಓಟಗಳು ಬಿಟ್ಟು ಕೊಟ್ಟರು ಕೂಡ ಬೌಂಡರಿಯನ್ನು ತಡೆ ಹಿಡಿಯುವ ಮೂಲಕ ಎಸೆತಗಾರರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಈ ಕ್ಷೇತ್ರಪಾಲಕರು. 12 ಚೆಂಡುಗಳ ಮುಕ್ತಾಯ, 12 ಚೆಂಡುಗಳ ಆಟ ಮುಕ್ತಾಯ, 2 ಓವರ್ಗೆ ಮುಕ್ತಾಯದ ವೇಳೆ ಅಂಕಿಅಂಶ ಪಟ್ಟಿಯಲ್ಲಿ 11, 1 ಉದ್ದರಿ ನಷ್ಟದಲ್ಲಿ. ದ್ವಿತೀಯ ವಿಕೆಟ್ಗೆ ಜೊತೆಯಾಟ ಮುಂದುವರಿಯುತ್ತಾ ಇದೆ. ಎಸ್ ತೃತೀಯ ಓವರ್ 3ನೇ ಓವರಿನ ಸಮಯ. ದಾಳಿಯಲ್ಲಿ ಸಂತೋಷ್. ತೃತೀಯ ಓವರ್ನ ಸಮಯ. ಸೊಗಸಾದ ದಾಳಿ. ಮಗದೊಮ್ಮೆ ಯಶಸ್ವಿಯಾದಂತಹ ದಾಳಿಯ ಸಂಘಟನೆ ಆಗ್ತಾ ಇದೆ. 3ನೇ ಓವರ್ನ ಆರಂಭಿಕ ಚೆಂಡು ಮಗದೊಮ್ಮೆ ಚುಕ್ಕಿ ಆಗ್ತಾ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಮಗದೊಮ್ಮೆ ದಾಳಿ ಸಂತೋಷ್. ಈ ಭಾಗದಲ್ಲಿ ಸ್ವೀಪ್ ಮಾಡುವ ಪ್ರಯತ್ನ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನಲ್ಲಿ ಕ್ಷೇತ್ರಪಾಲಕನ ತಡೆ. 1 ಸುಲಭವಾಗ್ತಾ ಇದ್ರು ಕೂಡ ಬಹಳಷ್ಟು ಯಶಸ್ವಿಯಾಗಿ ಕ್ಷೇತ್ರ ಸಂಯೋಜನೆಯನ್ನ ಇಲ್ಲಿ ಸಂಘಟಿಸ್ತಾ ಇದ್ದಾರೆ 11 ಸ್ಟಾರ್ ಎಲಿಆರ್ ಪದವು. ಖಂಡಿತವಾಗ್ಲೂ ಇದುವರೆಗೂ ಕೂಡ ಯಾವುದೇ ತಪ್ಪನ್ನ ಮಾಡಿಕೊಳ್ತಾ ಇಲ್ಲ. ಕ್ಷೇತ್ರ ಸಂಯೋಜನೆ, ಕ್ಷೇತ್ರ ಪಾಲನೆಯಲ್ಲಿ ಮಾಡುವಂತಹ ಈ ಪ್ರಯತ್ನಗಳು ಖಂಡಿತವಾಗ್ಲೂ ಎಸೆತಗಾರರಿಗೆ ಆತ್ಮವಿಶ್ವಾಸವನ್ನ ತುಂಬಲಿದೆ. ಇಲ್ಲಿ ರಫೀಕ್ ಸ್ಟ್ರೈಕ್ ತುದಿಯಲ್ಲಿದ್ದಾರೆ. ಸಂತೋಷ್ ಮುಂದುವರಿತಾ ಇದ್ದಾರೆ ದಾಳಿಯಲ್ಲಿ. ಮಗದೊಮ್ಮೆ ಸ್ವೀಪ್ ಮಾಡುವ ಪ್ರಯತ್ನ. ಮತ್ತೆ 1ರ ಬಳಿಕ ಅವಳಿಯ ಓಟ. ನೇರ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಆದರೆ ಯಶಸ್ವಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಖಾತೆಯಲ್ಲಿ 2 ಜಮೆಯಾಗ್ತಾ ಇದ್ದಂತೆ ಒಟ್ಟು ಗಳಿಕೆ 14 ಓಟಗಳು. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಫುಲ್ ಟಾಸ್ ಆಗಿತ್ತು. ಮಗದೊಮ್ಮೆ ದಂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಇಲ್ಲೂ ಕೂಡ
ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಒಂದು ಓಟ ಮಾತ್ರ ಸೇರ್ಪಡೆಗೊಳಿಸ್ತಾ ಇದ್ದಾರೆ ನೋಡಿ. 16 ಚೆಂಡನ್ನು ಎಸೆದಂತಹ ದಾಳಿಗಾರರು ಯಾವುದೇ ಬೌಂಡರಿಯನ್ನು ಬಿಟ್ಟು ಕೊಡ್ತಾ ಇಲ್ಲ. ಕರಾರುವಾಕ್ಕಾದಂತಹ ದಾಳಿಯ ಸಂಘಟನೆ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ನೋಡಿ. ಜಿಲ್ಲೆಯವರುವ ಪ್ರತಿಭಾನ್ವಿತ ಅವರ ಅನುಭವಿ ವೀಕ್ಷಕ ವಿವರಣೆಗಾರರು, ಬಹುತೇಕ ಕನ್ನಡ ಭಾಷೆಯಲ್ಲಿ ಮಂಗಳೂರು ಪರಿಸರದವರು ಅದ್ಭುತ ವೀಕ್ಷಕ ವಿವರಣೆಗಾರರು, ಆತ್ಮೀಯ ಸನ್ಮಿತ್ರರು ಆಗಿರುವಂತಹ ಮಜೀದ್ ಮಲ್ಲೂರು. ಮಗದೊಮ್ಮೆ ಪ್ರೀತಿಯ ಸ್ವಾಗತಗಳು. ವೀಕ್ಷಕ ವಿವರಣಾ ಕೊಠಡಿಗೆ ಅವರನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾವೆ. ಮಜೀದ್ ಮಲ್ಲೂರ್ ಅವರು ದಯವಿಟ್ಟು ಎಲ್ಲಿದ್ರು ಕೂಡ ವೀಕ್ಷಕ ವಿವರಣಾ ಕೊಠಡಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಅಂತಿಮ ಬಾರಿಯ ಪ್ರಯತ್ನದಲ್ಲಿದ್ದಾರೆ. ಮಗದೊಮ್ಮೆ ಸಂತೋಷ್. ಸುಲಭ ಚೆಂಡಾಗಿದ್ದು ಬಹುತೇಕ ದಂಡಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಇಲ್ಲಿ, ಆದರೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ. ಲೆಗ್ ಬೈ ಮುಖೇನ ಒಂದು ಓಟ ಜಮೆಯಾಗ್ತಾ ಇದೆ ಖಾತೆಯಲ್ಲಿ. ಆರಂಭಿಕ 3 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಜಮೆಯಾಗಿದೆ 17 ಓಟಗಳು. ಬಹಳಷ್ಟು ಕರಾರುವಾಕ್ಕಾದಂತಹ ದಾಳಿ, ಯಾವುದೇ ಬೌಂಡ್ರಿಗಳನ್ನ ಬಿಟ್ಟು ಕೊಡ್ತಾ ಇಲ್ಲ. ಆರಂಭಿಕ ಓವರ್ನಲ್ಲಿ 4ನೇ ಚೆಂಡಿಗೆ ಗೀತೇಶ್ ಪಡ್ಕೊಂಡಂತಹ ಉದ್ರಿ ಬಿಟ್ರೆ ಉದ್ದರಿಗಳನ್ನ ಪಡ್ಕೊಳ್ತಾ ಇಲ್ಲ. ಆದರೂ ಕೂಡ ಪ್ರಮುಖ ಆಟಗಾರರನ್ನ ತಡೆ ಹಿಡಿಯುವ ಪ್ರಯತ್ನಗಳು ಯಶಸ್ವಿಯಾಗಿ ಸಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. 3 ಓವರ್ಗಳ ಮುಕ್ತಾಯ ಕೂಡ ಕಾಣ ಸಿಗ್ತಾ ಇದೆ. ಸಂತೋಷ್ ದಾಳಿಯಲ್ಲಿ ಮುಂದುವರಿತಾ ಇದ್ದಾರೆ. ಸಂತೋಷ್ ಎಸೆಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಮಗದೊಮ್ಮೆ ರಫೀಕ್ ಎಡಗೈ ಆಟಗಾರ. ನೌ ರಫೀಕ್ ಸೊಗಸಾದಂತಹ ದಾಳಿ. ಲೆಗ್ ಸ್ಪಿನ್ನಿನ ಕಲಾತ್ಮಕತೆಯ ಎಸೆಗಾರಿಕೆ ಕಾಣ ಸಿಕ್ಕಿದ ಮಗದೊಮ್ಮೆ ಕಾಲಿಗೆ ತಗಲ್ತಾ ಇದೆ ಚೆಂಡು. ಲೆಗ್ ಸ್ಪಿನ್ ಮಾದರಿಯಲ್ಲಿ ಆಫ್ ಕಟ್ ಎಸೆತಗಳನ್ನ ಬಹಳಷ್ಟು ಸಲೀಸಾಗಿ ದಾಳಿ ಬಲ್ಲಂತಹ ಅವರ ದಾಳಿಗಾರ. ಬಹಳಷ್ಟು ಯಶಸ್ವಿಯಾಗಿ ಕಲಾತ್ಮಕತೆ ಲೆಗ್ ಸ್ಪಿನ್ ಅನ್ನು ಕೂಡ ಮಾಡುವಂತಹ ದಾಳಿಗಾರ ಸಂತೋಷ್. ಈ ಭಾಗದಲ್ಲಿ ಬಹಳಷ್ಟು ಅನುಭವಿ ಆಟಗಾರರು ಮಗದೊಮ್ಮೆ ದಂಡಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದ್ರು ಕೂಡ ಯಶಸ್ಸು 1-2 ಮುಖೇನ ಮಾತ್ರ. ಯಾವುದೇ ದೊಡ್ಡ ಹೊಡೆತಗಳು ಬೌಂಡರಿಗಳು ಬಾರಿಸುವಲ್ಲಿ ಸಫಲರಾಗ್ತಾ ಇಲ್ಲ. ಮುಂದುವರಿತಾ ಇದ್ದಾರೆ. 4ನೇ ಓವರಿನ ಚಾಲ್ತಿಯಲ್ಲಿದೆ. ಸಂತೋಷ್ ಮಗದೊಮ್ಮೆ ರಫೀಕ್ ಈ ಭಾಗದಲ್ಲಿ ನೇರ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಸುಲಭ ಅವಳಿ ಓಟ ಕೂಡ ಯಶಸ್ವಿ ಆಗ್ತಾ ಇದೆ. ಈ ಭಾಗದಲ್ಲಿ ನೇರ ಹೊಡೆತ ಬಿದ್ದಿದ್ರೆ ಬಹುತೇಕ ಮನವಿಗಳು ಬರ್ತಾ ಇತ್ತು, ಆದರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಬಹಳಷ್ಟು ಹೊಂದಾಣಿಕೆಯ ಓಡಾಟಗಳು ನೋಡಿ. ಯಾವುದೇ ಬೌಂಡರಿ ಸಿಕ್ಸರ್ ಬರದಿದ್ದರೂ ಕೂಡ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಓಡಾಟ ಕಾಣ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗಿದೆ 21. ಮಗದಮ್ಮ ರೈಟ್ ಹಾಮರ ಒಂದು ವಿಕೆಟ್ ರೂಪದಲ್ಲಿ ಸಂತು. ಮಗದಮ್ಮ ಸೊಗಸಾದಂತಹ ದಾಳಿ, ಬಹಳಷ್ಟು ಕಲಾತ್ಮಕತೆ ಲೆಗ್ ಸ್ಪಿನ್, ಆದರೆ ಆಫ್ ಕಟ್ಟರ್ ರೂಪದಲ್ಲಿ ಚಲಿಸ್ತಾ ಇದೆ ಚೆಂಡು. ಬಹಳಷ್ಟು ಕಲೆಯೊಂದಿಗೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಸಂತೋಷ್. ವಿಭಾಗದಲ್ಲಿ ಮಗದಮ್ಮ ಇನ್ಸೈಡ್ ಔಟ್ ಹೊಡೆತ. ಮಗದಮ್ಮ ಎಕ್ಸ್ಟ್ರಾ ಕಾರ್ ವಿಭಾಗದಲ್ಲಿ ಕೊಂಚ ಗಲಿಬಿಲಿ. ಮಗದಮ್ಮ ಅವಳಿ ಓಟದ ಸಂಪಾದನೆ. ಈ ಭಾಗದಲ್ಲಿ ಅಲ್ತಾಫನ ತಪ್ಪು 2 ಓಟವನ್ನ ಮತ್ತೆ ಸಂಪಾದಿಸಿಕೊಳ್ತಾ ಇದ್ದಾರೆ ದಾಂಡುಗಾರರು. 2ನೇ ವಿಕೆಟ್ಗೆ ಬಹಳಷ್ಟು ಸೊಗಸಾದಂತಹ ಜೊತೆಯಾಟ. 2 ಅಂಕದಕ್ಕೆ ಆರಂಭಿಕ ಆಟಗಾರ ನೌಶೀರ್ನನ್ನ ಕಳೆದುಕೊಂಡಿತ್ತು, ಆದರೆ ತದಬಳಿಕ ಬಹಳಷ್ಟು ಅದ್ಭುತವಾದಂತಹ ಜೊತೆಯಾಟ ಸಾಗಿ ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯ ಯಥಾರ್ಥ. 24 ಚೆಂಡು ಮುಕ್ತಾಯವಾಗ್ತಾ ಇದೆ. 24ನ್ನ ಎದುರಿಸಿ ಒಂಟಿ ಅವಳಿಗಳ ಮುಖೇನ ಒಟ್ಟು 24ರ ಮುಂದೆ 24ನ್ನ ಗಳಿಸ್ಕೊಳ್ತಾ ಇದ್ದಾರೆ. ಬಹಳಷ್ಟು ಸೊಗಸಾದಂತಹ ಎಸೆತಗಾರಿಕೆ. ಯಾಕಂದ್ರೆ 24 ಚೆಂಡನ್ನ ಎಸೆದಂತಹ ಎಸೆತಗಾರರು ಯಾವುದೇ ಇತರೆ ಓಟವನ್ನ ಬಿಟ್ಟು ಕೊಟ್ಟಿಲ್ಲ. ನೋ ಬಾಲ್ ವೈಡ್ಗಳಿಗೆ ಅವಕಾಶ ಇಲ್ಲ. ಇದು ಪ್ರತಿಷ್ಠಿತ ತಂಡಗಳ ನಡುವಿನ ಹೋರಾಟ. ಇಲ್ಲಿ ದಾಳಿಗಾರರು ಬಹಳಷ್ಟು ಅದ್ಭುತವಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ತನ್ನ ದ್ವಿತೀಯ ಕೋಟವನ್ನು ಎಸೆಯಲು ಮಗದೊರುವ ಸಂತೋಷ್ ದ್ವಿತೀಯ ಓವರನ್ನು ಎಸೆಯುವ ನಿಟ್ಟಿನಲ್ಲಿ ದಾಳಿಗಾರಿಕಾ ವಿಭಾಗದಲ್ಲಿ 6 ಓವರ್ಗಳ ಪಂದ್ಯ ಸಾಗಿ ಬರ್ತಾ ಇದೆ. 5ನೇ ಓವರ್ ಆರಂಭಿಕ ಚೆಂಡನ್ನು ಎಸೆಯುವ ಪ್ರಯತ್ನದಲ್ಲಿ ತಯಾರಿಯೊಂದಿಗೆ ಸಂತೋಷ್. ರಫೀಕ್ ಸ್ಟ್ರೈಕ್ ತುದಿಯಲ್ಲಿ ಲೆಗ್ ಸ್ಟಂಪಿನಿಂದ ಹೊರಬಿದ್ದಿತ್ತು ಮಗದೊಮ್ಮೆ, ಆದರೆ ಈ ಭಾಗದಲ್ಲಿ ತೀರ್ಪುಗಾರರಿಂದ ನೇರ ವೈಡ್ ತೀರ್ಪು ಬರ್ತಾ ಇದೆ. ಜೊತೆಗೆ
ಗೂಟ ಪಾಲನೆಯಲ್ಲಿ ಚೆಂಡನ್ನ ಬಿಟ್ಟರು 1+1 2 ಓಟಗಳು ಜಮೆಯಾಗಿದೆ. ಖಾತೆಯಲ್ಲಿ 26 ಓಟಗಳು. ರೈಟ್ ಆರ್ಮ್ ಓವರ್ ದ ವಿಕೆಟ್. ಸುಲಭವಾಗಿ ದಂಡಿಸಿದ್ರು. ಖಾಲಿ ಜಾಗ ಒಂದು ಸುಲಭ. ಆದರೆ ಈ ಭಾಗದಲ್ಲಿ ಅಲ್ತಾಫ್ ಅಲ್ಪಾಡಿ ಮಗದೊಮ್ಮೆ ಚೆಂಡನ್ನು ಪಡೆದುಕೊಂಡ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಅವಳಿ ಓಟಗಳ ನೋಡಿ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. ಖಂಡಿತ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ. ಬೌಂಡರಿಗಳಿಲ್ಲದಿದ್ರೂ ಕೂಡ, ಇತರೆ ಎಸೆತಗಳು ಇಲ್ಲದಿದ್ರೂ ಕೂಡ ಆ ಓಟ, ಆ ವಿಕೆಟ್ಗಳ ಮಧ್ಯೆ ಚಾಕ್ಯಚಕ್ಯತೆಯ ಓಡಾಟ ಅಂಕಗಳನ್ನು ಗಳಿಸ್ಕೊಳ್ತಾ ಇದ್ದಾರೆ. ಮಗದೊಮ್ಮೆ ಹಳಿ ತಪ್ಪಿದ ಚೆಂಡು ಕ್ರಮವಲ್ಲದ ಎಸೆತ ಎಂಬ ತೀರ್ಪು ಬರ್ತಾ ಇದೆ ತೀರ್ಪುಗಾರರಿಂದ. ಒಂದು ಓಟ ಕೂಡ ಜಮೆಯಾಗ್ತಾ ಇದೆ. ಒಟ್ಟು ಗಳಿಕೆ 29 ಓಟಗಳು. ಬಲವಾದ ಮನವಿ. ಮಗದೊಮ್ಮೆ ಅದರ ಪುರಸ್ಕಾರಗಳು ಇಲ್ಲ. ಲೆಗ್ ಬೈ ಮುಖೇನ ಒಂದು ಓಟ ಜಮೆಯಾಗ್ತಾ ಇದೆ. ಬಹಳಷ್ಟು ಕರಾರುವಾಕಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ಓವರ್ನಲ್ಲಿ ಎಸೆದಂತಹ 2 ವೈಡ್ಗಳು ಬಿಟ್ರೆ ಉಳಿದೆಲ್ಲ ಎಸೆತವು ಕೂಡ ಅದ್ಭುತವಾಗಿದೆ. ಈ ಭಾಗದಲ್ಲಿ ಮಗದೊಮ್ಮೆ ದಂಡಿಸುವ ಪ್ರಯತ್ನ. ಮನ್ಸೂರ್ ಅವರ ಭದ್ರ ಬಗಸೆಯಲ್ಲಿ ಚೆಂಡು ಇಲ್ಲಿ ಜೊತೆಯಾಟ ಮುರಿತಾ ಇದೆ. 28 ರನ್ಗಳ ಜೊತೆಯಾಟ ಬೇರ್ಪಡ್ತಾ ಇದೆ. ಎಡಗೈ ಆಟಗಾರ, 3ನೇ ಕ್ರಮಾಂಕದ ಆಟಗಾರ ರಫೀಕ್ರನ್ನ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಅಂತಿಮವಾಗಿ ಆರಂಭಿಕ ಓವರ್ನಲ್ಲಿ ಗೀತೇಶ್ ರವರು ಸಫಲತೆಯನ್ನ ಗಿಟ್ಟಿಸಿದ್ರು. ಬಳಿಕ ಸುದೀರ್ಘ 4 ಓವರ್ಗಳ ಬಳಿಕ ಸಂತೋಷ್ ತನ್ನ ದ್ವಿತೀಯ ಓವರ್ ಎಸೆಯಲು ಬಂದ್ರು. 3ನೆಯ ಚೆಂಡಿಗೆ ಉತ್ತರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5ನೇ ಓವರ್ನ ಚಾಲ್ತಿಯಲ್ಲಿ 30 ಓಟಗಳು. 30ಕ್ಕೆ 2 ಎಂಬ ಸ್ಥಿತಿಯಲ್ಲಿದೆ. ಬಹಳಷ್ಟು ಸೊಗಸಾದಂತಹ ದಾಳಿ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಸದಾ ಸಹಕಾರವನ್ನು ನೀಡುವಂತಹ ಇರುವ ವ್ಯಕ್ತಿಗಳು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸತ್ತಾರ್, ಅದೇ ರೀತಿ ಜಕರಿಯಾ ಮಲಾರ್ ಇರುವ ಗಣ್ಯ ವ್ಯಕ್ತಿಗಳನ್ನ ಮಗದೊಮ್ಮೆ ಆತ್ಮೀಯತೆಯಿಂದ ಸಂಘಟಕರ ಪರವಾಗಿ ಸೌಹಾರ್ದ ಟ್ರೋಫಿ 2021ಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ಈ ಪಂದ್ಯಾಕೂಟದ ಯಶಸ್ಸಿನ ಹಿಂದೆ ಬಹಳಷ್ಟು ವ್ಯಕ್ತಿಗಳ ಹೆಸರನ್ನು ಹೇಳಲೇಬೇಕಾಗಿದೆ. ನಿನ್ನೆಯ ದಿನ ಆರಂಭಗೊಂಡು ಈ ದಿನದವರೆಗೂ ಕೂಡ ಈ ಪಂದ್ಯಾಕೂಟವು ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರ್ತಾ ಇದ್ರೆ ಅದಕ್ಕೆ ಸಹಕಾರವನ್ನು ನೀಡಿದ್ರು, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು, ಮಾರ್ಗದರ್ಶನವನ್ನು ನೀಡಿದ್ರು, ಹೆಗಲ ಮೇಲೆ ಹೆಗಲು ಕೊಟ್ಟು ಸಹಕಾರವನ್ನು ನೀಡಿದವರು ಸದಾ ನಮ್ಮೊಂದಿಗೆ ಇದ್ದು ಎಲ್ಲ ವಿಚಾರಗಳನ್ನು ವಿಚಾರಿಸಿಕೊಂಡು ಪದೇ ಪದೇ ನಮ್ಮನ್ನ ನೆನಪಿಸಿಕೊಂಡು ಮಾರ್ಗದರ್ಶನವನ್ನು ನೀಡಿಕೊಂಡು ಈ ಪಂದ್ಯಾಕೂಟದ ಯಶಸ್ಸಿನ ರೂವಾರಿಗಳಾಗ್ತಾ ಇದ್ದಾರೆ ಬಹಳಷ್ಟು ಅತಿಥಿಗಳು. ಅಂತಿಮ 2 ಚೆಂಡು ಬಾಕಿ ಇದೆ. ಬಹಳಷ್ಟು ಸಹಕಾರವನ್ನು ನೀಡಿದಂತಹ ಎರಡು ವ್ಯಕ್ತಿತ್ವ ಸತ್ತಾರ್, ಅದೇ ರೀತಿ ಜಕರಿಯಾ ಮಲಾರ್. ಮತ್ತೆ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ಬಹಳಷ್ಟು ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ. ಮುಂದೆಯೂ ಕೂಡ ತಮ್ಮ ಸಹಕಾರಗಳನ್ನು ಬಯಸುತ್ತಾ ಪಂದ್ಯಾಕೂಟಕ್ಕೆ ಸಾಗ್ತಾ ಇದ್ದೇವೆ. 5ನೇ ಓವರ್ ಚಾಲ್ತಿಯಲ್ಲಿದೆ. ಸಂತೋಷ್ ದಾಳಿ ಮುಂದುವರಿಯುತ್ತಾ ಇದೆ. ದ್ವಿತೀಯ ಓವರ್, ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಸುಲಭವಾಗಿ ದಂಡಿಸಿದ್ರು. ಕವರ್ಸ್ ವಿಭಾಗದಲ್ಲಿ 1 ಸುಲಭ, ಆದರೆ ಕ್ಷೇತ್ರ ಪಾಲನೆಯಲ್ಲಿ ಗಲಿಬಲಿ. 1ರ ಬಳಿಕ ಅವಳಿ ಬಳಿಕ 3 ಬಳಿಯ ಪ್ರಯತ್ನ. ಗ್ರೇಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಹೊಂದಾಣಿಕೆ ಜೊತೆಗೆ ಬಹಳಷ್ಟು ವೇಗದ ಓಡಾಟ ವಿಕೆಟ್ಗಳ ಮಧ್ಯೆ. ಕ್ಷೇತ್ರಪಾಲಕ ಮಾಡಿದ ತಪ್ಪು ಕ್ಷಣ ಮಾತ್ರದಲ್ಲಿ ಅರ್ಥೈಸಿಕೊಂಡ ದಾಂಡುಗಾರರ ಓಡಾಟ. 2 ಸುಲಭ ಓಟಗಳು ಬಳಿಕ 3ನೆಯ ಓಟ ಕೂಡ ಸಫಲವಾಗ್ತಾ ಇದೆ. ಇಲ್ಲಿ ಬಹಳ ದೂರದ ಚೆಂಡು, ತೀರ್ಪುಗಾರರಿಂದ ವೈಡ್ ತೀರ್ಪು. 3ನೆಯ ತೀರ್ಪುಗಾರರಿಗೆ ಬರ್ತಾ ಇದೆ ರನ್ಔಟ್ ಮನವಿ. 3rd ಅಂಪೈರ್. ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಜಿಲ್ಲೆಯೋರ್ವ ಶ್ರೇಷ್ಠ ವೀಕ್ಷಕ ವಿರಡೆಗಾರ, ಕನ್ನಡದ ಬಹಳಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಬಲ್ಲಂತಹ ಓರ್ವ ಆತ್ಮೀಯ ಸನ್ಮಿತ್ರರು ಆಗಿರುವಂತಹ ಮಜೀದ್ ಮಲ್ಲೂರು. ದಯವಿಟ್ಟು
ವೀಕ್ಷಕ ವಿವರಣಾ ಕೊಠಡಿಗೆ ಆಗಮಿಸಬೇಕಾಗಿ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಮಜೀದ್ ಮಲ್ಲೂರ್ ಎಲ್ಲಿದ್ರು ಕೂಡ ದಯವಿಟ್ಟು ವೀಕ್ಷಕ ವಿವರಣಾ ಕೊಠಡಿಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ ಮೂರನೆಯ ತೀರ್ಪುಗಾರರಿಂದ. ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಾಟ ಸಾಗಿ ಬರಲಿದೆ. ಪ್ರತಿಷ್ಠಿತ ಎರಡು ತಂಡಗಳ ನಡುವಿನ ಜಿದ್ದಿನ ಹೋರಾಟ. ಎಸ್ ಟೀಮ್ ಎಲಿಗೆಂಟ್ ವಿರುದ್ಧವಾಗಿ NM ಮಂಗಳೂರು. ಎರಡೂ ತಂಡದ ಆಟಗಾರರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ನೋಡಿ. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಹಂತದಲ್ಲಿದ್ದಾವೆ. ದ್ವಿತೀಯ ಇನ್ನಿಂಗ್ಸಿನ 3 ಓವರ್ಗೆ ಮುಂಚಿತವಾಗಿ ದಯವಿಟ್ಟು ತಮ್ಮ ಹಸ್ತಾಕ್ಷರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಎಲಿಗೆಂಟ್ ಅದೇ ರೀತಿ NM ಮಂಗಳೂರು ಎರಡೂ ತಂಡದ ಆಟಗಾರರು ದಯವಿಟ್ಟು ಬನ್ನಿ. ಸಮಯ ವಿಳಂಬವಾಗಿದೆ. ನೀಡಲಾದ ಸಮಯ ಕೂಡ ಕಳೆದು ಹೋಗಿದೆ. ದಯವಿಟ್ಟು ಪದೇ ಪದೇ ಕರೆಯನ್ನ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ. ಎರಡೂ ತಂಡಗಳು ಕೂಡ ಎಲ್ಲ ಆಟಗಾರರು ವ್ಯವಸ್ಥಾಪಕರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಎರಡೂ ತಂಡದ ಆಟಗಾರರು ಟೀಮ್ ಎಲಿಗೆಂಟ್ ಅದೇ ರೀತಿ NM ಮಂಗಳೂರು ಎರಡೂ ತಂಡದ ಆಟಗಾರರು ದಯವಿಟ್ಟು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 35 ಓಟಗಳು, 5 ಓವರ್ಗಳ ಮುಕ್ತಾಯ. ಐದನೇ ಓವರ್ನಲ್ಲಂತೂ 11 ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಬೌಂಡರಿಗಳು ಇಲ್ಲದೆ ವಿತೌಟ್ ಬೌಂಡ್ರೀಸ್ ಖಂಡಿತವಾಗ್ಲೂ ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನು ಕಟ್ಟುತ್ತಾ ಇದ್ದಾರೆ ಬ್ಲೂ ಬಾಯ್ಸ್ ಉಲಾಯಿಬೆಟ್ಟು ತಂಡದ ಆಟಗಾರರು. 2 ಉದ್ದರಿಯ ಪತನ ಬಳಿಕ ಮೂರನೆಯ ಉದ್ದರಿ 35 ಅಂಕಗಳಿಗೆ ಮೂರನೇ ಉದ್ದರಿಯನ್ನು ಬಿಟ್ಟು ಕೊಟ್ಟರೆ ರನ್ಔಟ್ ರೂಪದಲ್ಲಿ ಅಂತಿಮ ಓವರ್ ದಾಳಿಯಲ್ಲಿ ಸೊಗಸಾದಂತಹ ಡ್ರೈವ್ ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಮಗದೊಮ್ಮೆ ಮನ್ಸೂರ್ ರವರ ಕ್ಷೇತ್ರ ಪಾಲನೆ. 1 ಓಟ ಸುಲಭವಾಗ್ತಾ ಇದೆ. 1ರ ಬಳಿಕ ಮಗದೊಮ್ಮೆ ದ್ವಿತೀಯ ಚೆಂಡನ್ನು ಎಸೆಯುವ ತರಾತುರಿಯಲ್ಲಿ ಕಿಶೋರ್ ಕವರ್ಸ್ ವಿಭಾಗಕ್ಕೆ ತಳ್ಳಿ ಸುಲಭ 1 ಓಟ. ಬೌಂಡರಿಗಳಿಲ್ಲದಂತಹ ಇನ್ನಿಂಗ್ಸ್ ಅನ್ನು ಕಟ್ಟುತ್ತಾ ಇದ್ದಾರೆ. ವಿಕೆಟ್ಗಳ ಮಧ್ಯೆ ಓಡಾಟಗಳ ಬಗ್ಗೆ ಹೇಳಲೇಬೇಕಾಗಿದೆ. ನೌಶೀರ್ ರವರ ಪತನದ ಬಳಿಕ ಆ ಜೊತೆಯಾಟ ಅದ್ಭುತವಾಗಿತ್ತು ಖಂಡಿತ. ಶಾಕೀರ್ ಮತ್ತು ರಫೀಕ್ ರವರ ಜೊತೆಯಾಟ ಅದ್ಭುತವಾಗಿತ್ತು. ಬಳಿಕ ಕೂಡ ಬೆಂಚಿನ ಗತಿಯ ಓಡಾಟ ಮುಂದುವರಿಯುತ್ತಾ ಇದೆ. 1-2ಗಳ ಸೇರ್ಪಡೆ 4 ಚೆಂಡನ್ನು ಎದುರಿಸಿ 4 ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ ಅಂತಿಮ ಓವರ್ನಲ್ಲಿ. 39 ಓಟ, ಅಂತಿಮ 2 ಚೆಂಡು ಬಾಕಿ. ಮಗದಮ್ಮ ಉಲ್ಟಾ ದಂಡಿಸುವ ಪ್ರಯತ್ನ ಖಾಲಿ ಜಾಗದಲ್ಲಿ 1 ಸುಲಭ ಅವಳಿಯ ಪ್ರಯತ್ನ ನೋಡಿ. ಆದರೆ ಈ ಭಾಗದಲ್ಲಿ ಬಲವಾದ ಮನವಿಗೆ ಪುರಸ್ಕಾರ. ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 5 ಚೆಂಡುಗಳ ಮುಕ್ತಾಯ. ತಾರ್ಥ 35 ಚೆಂಡು, 1 ಚೆಂಡು ಮಾತ್ರ ಬಾಕಿ ಇದೆ. ಖಾತೆಯಲ್ಲಿ 40 ಓಟಗಳು. 35 ಚೆಂಡನ್ನ ಎದುರಿಸಿ 40 ಗಳಿಸಿಕೊಂಡ್ರೆ ಬಹಳಷ್ಟು ಸೊಗಸಾದಂತಹ ದಾಳಿಯ ಸಂಘಟನೆ. ತಡೆ ಹಿಡಿಯುವ ಪ್ರಯತ್ನಗಳು, ಅಲ್ಪ ಮೊತ್ತಕ್ಕೆ ತಡೆ ಹಿಡಿಯುವಂತಹ ಪ್ರಯತ್ನಗಳು ಸಾಗಿ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಕಿಶೋರ್ ರವರ ಅಂತಿಮ ಓವರ್ನಲ್ಲಂತೂ 5 ಚೆಂಡಿಗೆ 5 ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ಕಿಶೋರ್. ಎಲ್ಲೋ ಒಂದು ಕಡೆ ಸಂತೋಷ್ ಎಸೆದಂತಹ ದ್ವಿತೀಯ ಓವರ್ ಅಥವಾ ಪಂದ್ಯಾಕೂಟದ 5ನೇ ಓವರ್ ಕೊಂಚ ದುಬಾರಿ ಆಯಿತು. 11 ಓಟವನ್ನು ಬಿಟ್ಟು ಕೊಟ್ಟರು. ಆರಂಭಿಕ ಓವರ್ನಲ್ಲಿ 4, ದ್ವಿತೀಯ ಓವರಿಗೆ 7, ತೃತೀಯ ಓವರಿಗೆ 6, ಮತ್ತೆ ಚತುರ್ಥ ಓವರಿಗೆ 7 ಓಟಗಳು. ಆದರೆ 5ನೇ ಓವರ್ನಲ್ಲಿ 11 ಓಟವನ್ನು ಗಳಿಸಿಕೊಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ 40 ಓಟಗಳು. ಅಂತಿಮ 1 ಚೆಂಡು ಬಾಕಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ರನ್ ಔಟ್ಗೆ ಅವಕಾಶಗಳು. ಔಟ್ ತೀರ್ಪು. ಅಂತಿಮ ಚೆಂಡು ಚುಕ್ಕಿಯಾಗ್ತಾ ಇದೆ. ಜೊತೆಗೆ ಉದ್ದರಿಯನ್ನ ಕೂಡ ಬಿಟ್ಟು ಕೊಡ್ತಾ ಇದ್ದಾರೆ. ಓವರ್ ನಂಬರ್ 6ರ ಮುಕ್ತಾಯ. 6 ಎಸೆದು 5 ಬಿಟ್ಟು ಕೊಟ್ಟರು ಕಿಶೋರ್. 4
ಉದ್ದರಿಯ ಪತನಕ್ಕೆ 6 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ 40 ಓಟಗಳು, 41ರ ಗುರಿ ಇದೆ. 36ರ ಮುಂದೆ ಪಂದ್ಯಾಟವನ್ನು ಗೆದ್ದುಕೊಳ್ಳಲು 11 ಸ್ಟಾರ್ ಎಲಿಆರ್ ಪದವು ತಂಡಕ್ಕೆ. ದ್ವಿತೀಯ ಇನ್ನಿಂಗ್ಸ್ಗೆ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಕೊಂಚ ಬದಲಾವಣೆ. ಮಗದೊಮ್ಮೆ ಜಿಲ್ಲೆಯ ಓರ್ವ ಶ್ರೇಷ್ಠ ಆಂಗ್ಲ ವಿವರಣೆಗಾರ ಸಮೀರ್ ಮಲಾರ್ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸಮೀರ್ ಮಲಾರ್ ರವರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ವೀಕ್ಷಕ ವಿವರಣಾ ಕೊಠಡಿಗೆ. So 40 in the board, 41 is the target out of that 36 ball. Definitely very much gettable, but under light with that very good bowling line attack, Blue Boys. Definitely this is going to be the cracker of the contest for every spectator. Blue Boys, they got a decent total in the scoreboard. The 2 opener already in the middle. Santosh Bantwal and Altaf Walpadi. The name is sounding lot in under-arm cricket. Altaf Walpadi, the 2 week ago MPL Mudubidar Premier League, he scored a brilliant half century in just 22 ball. And what a cricketer he is. Outstanding cricketer. Altaf Walpadi at the non-strikers end. Santosh Bantwal. So the next match, Team Elegant Mangalore taking against NM Mangalore. So I request the both team all member, please come to the commentary box immediately for sign at official chart. So Mustafa, the bowler for Blue Boys, will I bet to one of the finest club. Yes, we are getting the green signal from Sheikh Malali. The 2 umpires, Farooq Kullal Bail officiating as the square leg umpire. And we got the 2 openers, Santosh Bantwal as well as Altaf Walpadi. Team Elegant ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಹಸ್ತಾಕ್ಷರಕ್ಕಾಗಿ ಬನ್ನಿ. Oh, this time brilliant effort from the fielder, and ball is crossing there. Very good stop from the fielder at wide east long gone region, and batsman got an easy couple of runs. Fielders interested going for that catch. That is a definitely brilliant effort from the fielder at mid off. Even they could not able to take the catch, but still the 2 fielders are converging him and patting his back. That is a definitely wonderful effort from the fielder at mid off. So here is once again his bowling mark. Lovely delivery. Look at the flick shot. How well he played. He's a strong man on the pad. Once again gone for that couple of runs. Brilliant running between the wicket between Santosh and Altaf. And equally very good start for 11 star Ilyar Pado against Blue Boys Sulaibe 2. This time outside edge of the bat into the short term and in brilliant fielding, but not a clean one. That allowed the batsman to go in for their single. In this single score now moves on to 5 on the board. We are in the over number 1 in progress. So look at the crowd around the ground. We expect lot for the next match. That the 2 very familiar side, lots of fans for the both team. Team Elegant Mangalore as well as NM Mangalore. Every time NM Mangalore playing in this ground, the lots of crowd will be cheering for them.
Lovely delivery, first timer. Altaf faced that ball, played into the widest mid-on region. There's a fielder collected the ball. Batsman had once again enough time to go in for their single. In this single score now moves on to 6 on the board. We are in the over number 1 in progress. 2 couples and 2 singles they got in the first 4 deliveries. Once again, it's Polymark. Lovely delivery, equally well played. Another brilliant effort from the fielder. Both are chasing the ball. At least one person able to stop that, but he could not able to stop the batsman to go in for that second run. This is the third time Santosh getting that couple of runs. Cricket is not all about hitting the boundaries and 6. If they have the intelligent piece of cricketing work, look at how well managed to play that kind of stroke. The last shot inside out over extra cover fielder. Once again they gone for the second run. Third time in this over. Santosh getting that couple of runs. Once again, final time is Polymark. Mustafa from the over the wicket. That is King Sports Cameron. I believe bowling to right-handed batsman Santosh. Oh, this time what a shot that is! He's a strong man on his feet. I asked the fielder at mid-wicket region collected the ball, but he could not be able to stop the batsman. Once again gone for that second run. Brilliant batting. Absolutely brilliant start here for 11 star Ilyar Padu. So this is a definitely intelligent batsman without hitting any boundary and 6. They got a 10 run in the first over. 4th time they run for their second runs. In fact, this is an outstanding start. So today, 8 big teams participating here. 11 star Ilyar Padu, Blue Boys, Ulai Team Elegant, NM Mangalore, Bondel Warriors, Young Friends Urva, Goryang Boys Pandeshwara, as well as AFC Aladka. We can see the member of Arekala Village Panchayat, Mr. S.M. Basir, watching the match. Once again, heartily welcome, sir, for in this prestigious cricket tournament. Grama Chavadi Cricket House presenting Sauhada Trophy. We are in the wonderful night under floodlight with the 2 colorful team. The sky blue mix of white. That is Blue Boys Sulaibetu. Yellow mix of white 11 star Ilyar Padu. Definitely 2 colorful team. Look at the jersey really shining there under floodlight. 11 star Ilyar Padu. This time on the pad they gone for the single. The slight piece of inside edge, I guess. Small tickle of the bat. That's why they're considered as a batsman's account. One more addition in the total score now moves on to 11 on the board. We are in the over number 2 in progress. Wonderful view of the ground. We are in the Nishara ground. Special thanks to all the management of Nishara Education Trust providing such a... Oh, this time gone for the twisted batter shot. Once again, they gone for the single. Score now moves on to 12 on the board. That's the beauty of the delivery. Ayaz is a wonderful cricketer starting to play for Deadly Kankanadi. He represented NM Mangalore as well as played for Team Elegant Mangalore. Now he was representing Blue Boys Sulaibetu. Definitely is a quality all-rounder, Ayaz. Oh, this time it's the pad. Sliding down the leg side. Even Ayaz knows. Other fielders are appealing, but Ayaz knows ball is hit to the outside the line of the off-stamp impact. That's why there's a no appeal at all. So definitely this is the next match. That's the match of the tournament. Sayas once again, 5th time is Polymark, right over the wicket
to Santosh, top edge of the bat, fielder chasing the ball, but ball landed safely there, and brilliant fielding there. They gone for the second run as well as. I request all the member of Team Elegant Mangalore, please come to the comment box immediately. NM Mangalore already completed their signature. ಅದೇ ರೀತಿ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದೇವೆ. ಹರೇಕಲ ಗ್ರಾಮ ಪಂಚಾಯತ್ ಸದಸ್ಯರ ಅಂತ ಅಶ್ರಫ್ ಆಲಡ್ಕ ಸರ್ ತಮ್ಮನ್ನು ಈ ಒಂದು ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾವು So the third umpire, they are checking in that when the ball is collected, whether the fielder's leg touches the boundary line or not. So there is evidence that ball is crossed the boundary line, and that's the boundary. "17 on the board. We are in the over number 2 in progress. Excellent start for 11-star Ilyar Padav. So last one ball remaining of the inning over. In fact, Ayaz started very well, but penultimate ball, top edge of the bat, 17 on the board. So it's the final time is bowling mark. Ayaz to Santosh. Still the both openers safe in the crease. Wearing jersey number 17. He is known as AP de Villiers of Andhra cricket. That man, Altaf Walpadi. This time right to go for the reverse sweep. Wicket keeper missed the ball. Rafiq normally is the brilliant wicket keeper. There's a fielder is fumble there. That fumble allowed the batsman to go in for that couple of runs. And once again overthrow. Wide up the striker's end. Leg by signal from the umpire. 3 run added. Form up the extra. They're gone for the 4th run as well as. This is a brilliant running between the wickets. Sloppy cricket from Blue Boy Sulaibettu. 21 runs they scored in 2 overs. Brilliant start. So definitely the next match is high voltage match. NM Mangalore taking against Team Elegant Mangalore. That might be started as outside the line of the off-stump. Wide signal from Sheikh Malali. When next added score now moves under 22 on the board. Poor cricket, I can say, from Blue Boys fielder. That could have been cracker of the contest if they fielded very well.
Lovely ball that is. Absolutely perfect line to ball that. So the next match, that's definitely the cracker of the contest. Last two times these two teams placed each other. The last time NM Mangalore plays Elegant in that Classic Katha Trophy at Ullal. NM Mangalore won the match. Before that match, they meet in Kerala. That WhatsApp group provided Gladiator Trophy at Manjeshwara Panchayat ground. That time Team Elegant beat NM Mangalore. So they have very good battle between each other, Team Elegant Mangalore and NM Mangalore. Definitely that's going to the cracker of the contest, waiting for the every spectator. As for once again, this time lovely looking stroke from the bat of Altaf Walpadi. They gone for the single in the single score. Now suddenly moves on to So Asford once again is bowling mark 4 time. He will bowling from that King Sports camera end. He'll be bowling to Santosh. Look at the stance of Santosh. Quite a unique style of stance. His bat is heading to the mid-wicket direction. He can play the twisted bat shot very well. That's what exactly I'm talking about. His stance, he can play that reverse sweep very well. They gone for the single, slight piece of appeal for the run out, but batsmen safely reach their one more addition in the total in the single score. Now moves on to 26 on the board. Look at the Santosh innings there. There's a one boundary only scored, but look at the strike rate of him. This is a brilliant batting, I can say. He scored 15 runs out of that 9 ball. Definitely good innings. When you're chasing that total of 41 runs, this kind of innings scoring 15 in 9 delivery. Definitely very good batting from Santosh. He got a very good support from other end in form of Altaf Walpadi. So the next match, definitely the cracker of the contest. Team Elegant included Riaz, Rashid Baba, Imtiaz, Riaz, Salam, Tamim, Faizan, Faraz, Abhilash, Dilip, Dhanraj and Nisar. This time there's a misfield from the fielder inside the 30-yard circle. When the fielder from wide is long gone, had to come. I request the both team captain, please come to the commentary box immediately for the tossing ceremony. So NM Mangalore, the legend of Andram cricket, Sadiq NM, Shami Rabbu, Asif Addur, Mansoor Arkana, Tanveer, Mujib, the Bajpayee Express, Atif, one of the brilliant all-rounder, Riaz, Murshid Express, Relwan, Amir Keshi Road, Tawfiq Murshid, Irshad, Brothers Makyar, Sajid and Sarfraz. So definitely that's a very good match waiting for the every spectator. So after the completion of over number 3, 28 on the board. Their scoring rate exactly 9.33 run per over. Now the equation was pretty clear. 18 ball remaining. They needed 13 run to win this match. 18 ball, 13 required to win this match. Still very much gettable. But for the fielding side, they needed one good over. So Santosh walking back to the pavilion. Brilliant comeback from Ayazia. Finally the man in form departed there. Can he bowl one good over here, Ayaz? They needed a wicket. So joining batsman at number 3
Imran Jr., one of the finest switch hitter of the cricket ball. He is the master of reverse hit. The small package, big dynamite, Imran Mudabidre. Into the middle for 11 star Ilyar Padavet, number 3. He is the wonderful hitter of the cricket ball. 17 ball remaining and 13 required to win this match. Look at the crowd here on the ground. Wonderful cricket tournament. We can see Zakaria Malar watching the match along with the president of Arekala Panchayat, Mr. Badruddin Farid Nagara. S.M. Bashir, the member of Arekala Village Panchayat. Saward the trophy president, Mr. Yusuf, watching the match in the backstage. I request the both team captain, Riaz and Asibado, this time just going that, missing the stump, he said. Big shout there once again. Ayaz, can he turn the match here? ಟೀಮ್ ಎಲಿಗೆಂಟ್ ತಂಡದ ನಾಯಕ ನಮ್ಮೊಂದಿಗಿದ್ದಾರೆ ರಶೀದ್ ಬಾಬಾ. ಎನ್ಎಂ ಮ್ಯಾಂಗ್ಳೂರ್ ತಂಡ ನಾಯಕ ಆಸಿಫ್ ಅಡ್ಡೂರ್, ದಯವಿಟ್ಟು ಆದಷ್ಟು ಬೇಗ ನಾನು ಚಿಮಿಗೆಗೆ ಬನ್ನಿ. So another dotted ball there from Ayaz. Can he come back in this match? 3 very good ball, 1 wicket. Can he bowl? Couple of dotted ball once again. Altaf ball, but he missed the ball and brilliant stopping from the wicket keeper Rafiq. Rafiq is an outstanding wicket keeper. So wonderful comeback from Ayaz. Four ball and conceded 1 run and picked up 2 wickets. Both openers already in the pavilion. What an outstanding comeback from Ayaz here. It is once again his bowling mark. The left-handed batsman going for the big shot, sliding down the leg side. Ball is angling down the leg side. Very good decision from the umpire, because batsman little shuffling cross down the leg side while sweeping the ball. Kishore, that's the benefit of doubt, definitely going to the favor of the batsman. Once again, very good umpiring from Farooq Lalbail. Ayaz, final time is bowling. Excellent over so far here. 11 required from 13 ball. Stam lovely delivery, just played into the long off region. They got a single in the single score. Now moves on to so 31 in the board. Now 10 required of remaining 12 ball. This is the third time happening in this tournament. 10 required in 12 ball. Both occasion batting team win the match. Can we have one change here? Blue boys, Sulaibettu, they can come back in this match. They need a dotted ball and wicket. The left hand, right hand combination. Imran, the right hander. Kishore, the left hander there. So 12 ball 10 required. This match is heading to the nail-biting finish here. One good over from here.
Sharif bought into the attack. This is a crucial over here. If they're able to get a couple of dotted ball and 1 wicket, they can come back in this match. But the good sign for them, the left hand, right hand combination there. They need to intelligent cricket here. No need a big shot for 11 star Ilya Arpadov. They need a sensible cricket. Try to get single in first ball. Look at the strike in every ball. That could have been possible chance for them. It is once again his bowling mark. Lovely delivery. Brilliant start here. Dotted ball to start. Can we have twist in the tail? At one moment when Santosh and Alpta ball party playing that, we thought that this could be the cakewalk for the batting team, but here, wonderful comeback. So here is once again his bowling mark. Lovely delivery. Once again dotted ball. This is a brilliant comeback. Imran walking back to the pavilion. So definitely wonderful comeback here. They got a wicket of Imran. Now 10 ball, 10 required to win this match. Can Sharif turn the match for Blue Boy Sulaibetu? Can experienced Kishore taken the team home? But everything decided within a 10-minute of time here. At number 5, the tailor-made person in this kind of situation, Geetesh into the middle. I was still remember that semi-final match, Sauhad Trophy in Delagatte ground. When 14 required, in fact 15 required in 18 ball, Ashwin bowled a brilliant over. But Geetesh turned the match into the favor of NM Mangalore. That semi-final match, Sauhad Trophy Delagatte. 10 ball, 10 required. He's the tailor-made person in this situation, but cricket is a lucky and funny game. One good over totally changed the course for Blue Boy Sulaibetu. Sharif to Geetesh. Technically well-sounded player. The member of Friends Bala. So it is once again his bowling mark. Right arm round the wicket. 2 good delivery. 1 wicket already. 10 ball, 10 required. Right arm round the wicket. Beauty of the delivery. Inside edge of the bat. Into the short fine leg region. Ayaz the man collected the ball. They got a single run. So the news from the center, NM Mangalore won the toss against Team Elegant Bangalore. So again it's 4 times bowling, but that's a sloppy delivery down the leg side. When you're bowling good ball, you're bowling that kind of delivery, definitely helping for the batting team. And also calls for the buys. 2 runs added in the total score, now moves on to 34 on the board. So 9 ball remaining, 7 required to win this match. That might be once again down the leg side. Oh, they're gone for the chance of run out. Wide signal from the umpire. Now 6 required from 9 delivery. After the very good comeback. Now this 3 extra run definitely hurting for Blue Boy Sulaibetu. Sharif. 4 times bowling mark. Right arm round the wicket to right-handed batsman Geetesh. Lovely delivery and is gone. That wide delivery really hurted them, otherwise that could have been there in the match. How crucial that wide ball. They are given 3 extra run form of the wide end buys. Definitely that will hurt
Blue Boys Sulaive 2. But still, 6 required from 8 deliveries. So 6 required in 8 ball. Match is really heading to the one crucial moment. But that 2 wide ball really hurted Ulaibetu side. But still, they have the possible chance. Try to couple of ball, dotted ball, and they can come back. 11 star Ilyarpado, they needed sensible batting here. No need a big shot. Just try to play the defensive stroke and rotate the strike. That could have been do the job for them. 8 ball, 6 required. Still 11 star Ilya, they are in the driving seat in 65%, 35% chance with the Blue Boys Sulaibetu. This time once again is Polymark. Lovely delivery, just late cut from the backport, guided into the short backport point region. Meanwhile, wicketkeeper Rafiq had to go forward and catch the ball. Batsman had once again enough time to go in for their single. In the single, score now moves on to. Now 5 run required of 7 ball. Same like previous match. 7 ball, 5 required. Royal Friends won the match against SP Madaka. Here is a similar kind of situation. 5 required from 7 ball. This time Kishore sipped the ball very well. There's a fielder collected the ball. They gone for the single. So end up the penultimate over. After the completion of over number 5. Score now 37 on the board. 6 ball, 4 required to win this match. So we can see the left side of the commentary box. Rashid watching the match. He's the greatest cricket lover. And also Abu Bakr. Zakaria Malar. Bashir SM watching in this match. Sattar, the member of Arekala Village Panchayat. Definitely we got a great support from all the member of 6 ball, 4 required in this match. Nizam. And also main pillar Akbar Ali Baitar doing a wonderful job. All the responsibility taken in this tournament, Mr. Akbar Ali Baitar. So Nizam once again is bowling mark. Try to go for the sweep shot, big shot there. And batsman cross for the single. Leg by signal from the umpire. Whenever he was a little confident with that appeal, but umpire, we got a very good umpires for throughout the tournament. Farooq Kullal Bail, Sheikh Malali, Salim Alekote, as well as Arif Zokate doing a wonderful job as umpires. Now bowler coming to bowl. So right arm over the wicket now. That's a good cricket. Definitely good cricket. We all know Saurav is a very quality player. Playing for Adi Maheshwar Jaipur long time. He's a wonderful cricketer. Now just 2 runs required to win this match. 11 star Ilyarpado, they are in the driving seat. But still, they need a couple of dotted ball. Picked up the wicket of Kishore. Oh, this time beauty of the delivery. Another dotted ball there. 3 ball, 2 required to win this match. They gone for the third umpire. 3 ball, 2 required to win this match. What a match. What an outstanding match we are witnessing here.
ದಯವಿಟ್ಟು. So the not out signal from the umpire. ತಜ್ವಾನ್ ಬರುವ ದಯವಿಟ್ಟು ಎಲ್ಲಿದ್ರು ವೀಕ್ಷಕವಿನ ಕೊಟ್ಟು ಸಂಪರ್ಕಿಸಿ. So it is a 3-ball, 2 required to win this match. Nizam to Kishore. Oh, that is a gentle push shot. Chance of run out. Fielder missed that opportunity. Mustafa, the man. How costly that miss could have been there in the match. Still the final ball, in fact, if it could have been taken cleanly and directed at the non-strikers, and but match is tied. 2 ball, 1 required to win this match. Great. 2 ball, 1 required. Match is tied now. 11 star Ilyar Padav. They are almost in the driving seat. Hit the penultimate ball. Oh, there is a dotted ball. Mainly there is 1 wicket. 1 ball, 1 required to win this match. What a match. ಪಂದ್ಯಾಟವು ಸಮಬಲವಾದಲ್ಲಿ ನಾನೇ ಚಿಮ್ಮಿಗೆ. 1 ball, 1 required to win this match. What a match. When Santosh and Altaf Bolpadi playing the cricket, we thought that this could have been cakewalk for 11 star Ilyar Padav, but match is totally changed now. 1 ball, 1 required to win this match. If match come to end with the tie, toss will be decided who will through to the another round. So 1 ball, 1 required. What an outstanding comeback from Blue Boy Sulaibetu. If they are not sloppy with the first time of the innings, in fact, first part of the innings, there could have been result go either way, but their fielding is not up to the mark. The first part of their second innings, that's why they are struggling there. 1 ball, 1 required to win this match. Oh, match is tied. Match is tied now. I request the 2-team captain, please come to the commentary box immediately. ದಯವಿಟ್ಟು ಎರಡು ತನ್ನ ನಾಯಕರು ಆದಷ್ಟು ಬೇಗ ನಾನಿಚ್ಚಿಮೆಯಾಗಿ ನಮ್ಮೊಂದಿಗೆ ಬನ್ನಿ. ಅಂಪೈರ್ ಅವರಿಗೆ ಮೈದಾನವನ್ನು ಸೇರಿ ಎರಡು ತನ್ನ ನಾಯಕರು. So what an outstanding match. The end result is changed here. The 2 captain, their match is come to end with the tie. Santosh and Paru Kulaibetu. So 11 star Ilyar Padav win the match. So congratulations for them. And a wonderful performance from Blue Boy Sulaibetu. They did not win the match, but they won the heart of everyone. Once again, thanks behalf of Gramachawadi friends for participating in this tournament. We are getting to the match. The match of the tournament. Team Elegant Bangalore taking against NM Bangalore. For start of the match,